ಡೇ ಟು ಬ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್. ಈಗ ನಾವು ಬೆಟ್ಟೇನಹಳ್ಳಿಯಲ್ಲಿ ಅಂದರೆ ಏನು ಟಾಪಿಕ್ಕು ಅಂದರೆ ಡೇ ಟು ಬ್ಲಾಗ್ ಟಾಪಿಕ್ ಬಂದ್ಬಿಟ್ಟು ಬೆಟ್ಟೇನಹಳ್ಳಿಯಲ್ಲಿ ಗ್ರಾಮ ಒಂದು ಇದೆ. ಆ ಬೆಟ್ಟೇನಹಳ್ಳಿ ವಿಲೇಜಲ್ಲಿ ಏನೇನೆಲ್ಲ ಇದೆ ಜಾಗದಲ್ಲಿ, ಆ ಜಾಗದಲ್ಲಿ ಮತ್ತೆ ಹೊಸ ರೀತಿ ಏನೇನಾಗಿದೆ, ಏನೇನು ಡೆವಲಪ್ ಆಗಿದೆ, ಇನ್ನೂ ಏನೇನು ಡೆವಲಪ್ ಆಗಬೇಕು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋದಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ಬನ್ನಿ ಗೈಸ್. ಅದು ನಮ್ಮ ಒಂದು ಮನೆ ಇದೆ, ಅಲ್ಲಿ ಶ್ರೀರಾಮ ಇದೆಯಲ್ಲ, ಅದು ನಮ್ಮ ಮನೆ ಇದೆ. ಅಲ್ಲಿ ಬಟ್ಟೆ ಎಲ್ಲ ಇದೆ, ಅಂಗಡಿ ಇದೆ, ಅಂಗಡಿ ಅದರೊಳಗಡೆ ನಮ್ಮ ಮನೆ ಇದೆ. ಅದು ನಮ್ಮ ಮನೆ. ಮತ್ತು ಅದು ಪಕ್ಕದಲ್ಲಿ ಹಿಂದೆಗಡೆ ಇರೋದು ದ್ರಾಕ್ಷಿ ತೋಟ ಇದೆ, ಅದು ತೋಟ ಇದೆ ಗೈಸ್. ಮತ್ತು ಈ ಕಡೆ ಬಂದಾಗ ಈ ಕಡೆ 5 ಮನೆ ಇದೆ, ಒಂದೊಂದು ಬೀದಿಯಲ್ಲಿ 5 ಮನೆ ಇರುತ್ತೆ, ಒಂದೊಂದು ಬೀದಿಯಲ್ಲಿ ಮತ್ತು 7-8 ಮನೆಗಳಿರುತ್ತೆ, 4 ರೋಡ್ ಇರುತ್ತೆ. ಮೇನ್ ರೋಡಲ್ಲಿ ಬಂದರೆ ನೀವು ಗಣೇಶ ಟೆಂಪಲನ್ನು ನೋಡ್ತೀರ. ಅಲ್ಲಿಂದ ಬಂದಾಗ ಈ ಕಡೆಗೆ ಬಂದಾಗ ಇಲ್ಲಿ 5 ಮನೆ, ಆ ಕಡೆ 5-6 ಮನೆಗಳಿರುತ್ತೆ, ಇನ್ನೂ ಜಾಸ್ತಿ ಇರುತ್ತೆ ಗೈಸ್. ಮತ್ತು ಈ ಕಡೆಗೆ ಬಂದಾಗ ಇದೆಲ್ಲ ಹೊಲ ಇತ್ತು ಗೈಸ್. ಮುಂಚೆ ಬನ್ನಿ, ಇಲ್ಲೆಲ್ಲ ಹೊಲ ಇತ್ತು ಗೈಸ್. ಈ ಹೊಲದಲ್ಲಿ ಗೈಸ್ ಹೊಲ ಕಾಣಿಸ್ತಿದೆಯಲ್ಲ ಗೈಸ್, ಈ ಹೊಲ ಹಂಗೆ ಇದೆ. ಬಟ್ ಅದು ಏನಾದರೂ ಬೆಳೆ ಎಲ್ಲ ಇಡ್ತಾರೆ ಗೈಸ್. ಮತ್ತು ಆ ಕಡೆ ಕಾಂಪೌಂಡ್ ಹಾಕಿದಾರಲ್ಲ, ಅದು ಮುಂಚೆ ಅದು ಹೊಲ ಇತ್ತು ಗೈಸ್. ಅಲ್ಲಿ ಹಸು ಕುರಿ ಮೇಕೆ ಎಲ್ಲ ಮೇಯುವ ಜಾಗ ಇತ್ತು. ಬಟ್ ಸಡನ್ನಾಗಿ ಜಾಗವನ್ನು ಖರೀದಿ ಮಾಡ್ಕೊಂಡಿದ್ದಾರೆ, ಸುತ್ತ ಕಾಂಪೌಂಡ್ ಹಾಕಿದ್ದಾರೆ, ನೋಡ್ತಾ ಇದ್ದೀರಾ ಗೈಸ್. ಅದು ಬೇರೆ ಜಾಗದಲ್ಲಿ ಇದೆ ಅದನ್ನು. ಮತ್ತು ಅಲ್ಲಿ ಒಂದು ತೋಟ ಇದೆ, ಅಲ್ಲಿ ರೋಸ್ ಹೂವು ಎಲ್ಲ ಬೆಳೀತಾರೆ ಗೈಸ್. ನಾನು ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಹಾಕ್ತೀನಿ. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಾಗರ ಹುತ್ತ ಇದೆ, ಹಾವಿನ ಹುತ್ತ ಇದೆ. ಅದು ಪಂಚಮಿ ಟೈಮಲ್ಲಿ, ಷಷ್ಠಿ ಟೈಮಲ್ಲಿ ಪೂಜೆ ಮಾಡುವಂಥ ಜಾಗ ಗೈಸ್ ಅದು. ಮತ್ತು ಅಲ್ಲಿ ಹೋದರೆ ಅಲ್ಲೊಂದು ಮನೆ ಇದೆ ಗೈಸ್. ಆ ಮನೆ ಮುಂದೆಗಡೆ ಏನಿದೆ ಅದು ಅವ್ರದ್ದೇ ಸುತ್ತ ಜಾಗ ಇದೆ, ಪಾರ್ಕಿಂಗ್ ಎಲ್ಲ ಹಾಕಿದ್ದಾರೆ, ಲಾನು ಎಲ್ಲ ಇದೆ ಗೈಸ್. ಆ ಲಾನಿಂದ ಮತ್ತು ಇದು ಏರ್ಪೋರ್ಟ್ ರೋಡು ಇರೋದ್ರಿಂದ ಏರೋಪ್ಲೇನ್ ಹೋಗ್ತಾ ಇರ್ತದೆ, ಮತ್ತು ಏರೋಪ್ಲೇನ್ ಕೂಡ ಬರ್ತಾ ಇರ್ತದೆ ಗೈಸ್. ದೇವನಹಳ್ಳಿ ಏರ್ಪೋರ್ಟ್ ಇರೋದ್ರಿಂದ 10 ನಿಮಿಷಕ್ಕೂ ಒಂದೊಂದು ಏರ್ಪ್ಲೇನ್ ಹೋಗ್ತಾ ಇರ್ತೈತೆ ಗೈಸ್ ಏರ್ಪೋರ್ಟ್ಗೆ. ಮತ್ತು ಈ ಕಡೆಗೆ ಬಂದಾಗ ಗೈಸ್ ನೀವೇನು ನೋಡ್ತಾ ಇದ್ದೀರಾ ಗೈಸ್, ಅಲ್ಲಿ ಲೈಟ್ಸು, ಕಲರ್ ಲೈಟ್ಸ್ ಎಲ್ಲ ಮುಂಚೆ ದಿನ್ನೆ ರೋಡು ಅಂತ ಕರಿತಾಯಿದ್ರು, ಇವಾಗೂ ಕರೀತಾರೆ. ಬಟ್ ಅಲ್ಲಿ ಲೇಔಟ್ಗಳಾಗಿದೆ ಗೈಸ್. ದಿನ್ನೆ ರೋಡ್ ಏನಿದೆಯಾ ಅದು ಲೇಔಟ್ಗಳಾಗಿದೆ. ಬೇರೆಯವರು ಖರೀದಿ ಮಾಡಿದ್ವಿ, ಸೈಟು ಎಲ್ಲ ಖರೀದಿ ಮಾಡಿ ಲೇಔಟ್ ಎಲ್ಲ ಮಾಡಿ ಅಪಾರ್ಟ್ಮೆಂಟು ಆ ಥರ ಒಂದೊಂದು ಕಂಪ್ನಿ ತೊಗೊಂಡಿದ್ದಾರೆ ಗೈಸ್. ಮತ್ತು ನೀವೇನು ನೋಡ್ತಾ ಇದ್ದೀರಿ ಗೈಸ್, ಅದು ಆ ಮನೆ ಇದೆಯಲ್ಲ ಗೈಸ್, ಅಲ್ಲಿ ಆ ಮನೆ ಏನಿದೆಯಾ ಆ ಮನೆ ಹತ್ರ ಇರುವಂಥ ಊರು ಬಂದ್ಬಿಟ್ಟು ಕಾಮೇನಹಳ್ಳಿ ಅಂತ ಊರು ಬರುತ್ತೆ ಗೈಸ್. ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಹಾಕ್ತೀನಿ ಬೇಕು ಅಂದರೆ. ನೆಕ್ಸ್ಟ್ ಆ ಕಡೆ ಏನಿದೆಯಾ ಗೈಸ್, ಆ ಕಡೆ ಅಲ್ಲಿಂದ ಆ ಟವರೆಲ್ಲ ಸೇರಿ ಆ ಲೈಟ್ ಹತ್ರ ಏನಿದೆಯಾ ಅದು ಜಾಲ್ಗೆ ಬಸವಂತಪುರ ಅಂತ ನಾವು ಕರಿತೀವಿ ಗೈಸ್. ಊರ ಹೆಸರು ಜಾಲ್ಗೆ ಬಸವಂತಪುರ. ಮತ್ತು ಆ ಕಡೆ ಹೋದರೆ ಅರ್ಧೇಶಳ್ಳಿ ಅಂತ ಊರು ಬರುತ್ತೆ ಗೈಸ್. ಸೊ ಇಷ್ಟು ಇವತ್ತಿನ ದಿನದ ಬ್ಲಾಗ್ ಆಗಿದೆ. ಮತ್ತು ಇನ್ನೇನಿದೆ ಅಂದರೆ ಆ ಕಡೆ ಕಾನೆ ಇದೆ. ಕಾನೆ ಅಂದರೆ ಆ ಕಡೆ ಕಾನೆ ಅಂದರೆ ಹಸು ಕುರಿ ಮೇಕೆ ಎಲ್ಲ ಮೇಯಿಸ್ತಾರೆ. ಅಲ್ಲಿ 2 ದೇವಸ್ಥಾನ ಇದೆ ಗೈಸ್. ಆ ದೇವಸ್ಥಾನ 2 ಯಾವುದು ಅಂದರೆ ಮುನೇಶ್ವರ ಮತ್ತು ಗಂಗಮ್ಮ ಅಕ್ಕಯ್ಯಮ್ಮ ಆ ಥರ ಎಲ್ಲ ಕರಿತೀವಿ. ಅಲ್ಲಿ ಛತ್ರ ಕೂಡ ಇದೆ. ಯಾರಾದರೂ ಮದುವೆ ಮಾಡಬೇಕಾದ್ರೆ ಮುಂಚಿನ ಕಾಲದಲ್ಲಿ ಏನಿತ್ತು ಅಂದರೆ ಮದುವೆ ಮಾಡ್ತಾ ಇರುವಂಥ ಪದ್ಧತಿ ಇತ್ತು. ಈಗೆಲ್ಲ ಚೌಟ್ರಿ ಎಲ್ಲ ಬಂದಾಗ ಅಲ್ಲಿ ದೇವಸ್ಥಾನ ಮಾತ್ರ ಇದೆ, ಚೌಟ್ರಿನೂ ಹಾಗೇ ಇದೆ ಗೈಸ್. ನೆಕ್ಸ್ಟ್ ಬಂದಾಗ ಇಲ್ಲಿ ಸುತ್ತ ವಾತಾವರಣ ಎಲ್ಲ ಇದೆ. ಬಟ್ ಹಾಗೆ ಬಂದಾಗ ನೋಡಿ ಗೈಸ್, ಇದು ಎಲ್ಲ ಕಾಂಪೌಂಡ್ ಎಲ್ಲ ಜಾಗ ಇತ್ತು. ಬಟ್ ಆದರೆ ಅದರಿಂದ ಓದ್ಕಿಂತ ಮೊನ್ನೆ ವೀಡಿಯೋಸ್ದಲ್ಲಿ ಏನು ಮಾಡಿದ್ದೆ ಅಂದರೆ ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಗೈಸ್, ಆ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಗೈಸ್, ಆ ಲೈಟ್ ಹತ್ರ ಅಲ್ಲಿ ನಾನು ಮುಂಚೆ ವ್ಲಾಗ್ ಮಾಡಿದ್ದೆ, ಸುಮ್ಮನೆ ಸ್ಯಾಂಪಲಾಗಿ ಮಾಡಿದ್ದೆ ಆಚೆದು.
ಮತ್ತು ಅದು ಪಕ್ಕದಲ್ಲಿ ಅಲ್ಲಿ ಬರ್ದಿದ್ದಾರಲ್ಲ ಹಾಸ್ಪಿಟಲ್ ಅಂತ, ವಿಶ್ವ ಮುಲವಾದಿ ಹಾಸ್ಪಿಟ್ಲ್ ಅಂತ, ಅದು ಪಕ್ಕದಾಗ ಏನಿದೆ ಗೈಸ್, ಅದು ಕಟಿಂಗ್ ಶಾಪ್ ಇತ್ತು. ಮುಂಚೆ ಬೇರೆಯವ್ರದ್ದಿತ್ತು ಆ ಮನೆ, ಬಟ್ ಈಗ ರೀಸೆಂಟಾಗಿ ಮಾರಾಟಕ್ಕೆ ಬಿಟ್ಬಿಟ್ಟಿದ್ದಾರೆ. ಓಕೆ ಗೈಸ್, ಈಗ ಇನ್ನೂ ಬೇರೆ ಬೇರೆ ಮನೆಗಳಿದೆ ನೋಡಿ ಗೈಸ್, ಒಂದೊಂದು ಮನೆ ಯಾವ ರೀತಿ ಇದೆ. ಮುಂಚೆ ಇಲ್ಲೆಲ್ಲ ಸೈಟ್ ಇರುವಂತಹ ಒಂದು ಜಾಗ ಇತ್ತು. ಆ ಸೈಟ್ ಇರುವಂತಹ ಒಂದು ಜಾಗವನ್ನು ಏನು ಮಾಡಿದಾರೆ, ಖರೀದಿಗೆ ಮಾಡಿ ಈಗೆಲ್ಲ ದೊಡ್ಡ ದೊಡ್ಡ ಡೂಪ್ಲೆಕ್ಸ್ ಮನೆಗಳಾಗಿದೆ. ಮತ್ತು ಹೊಲ ಜಮೀನು ಎಲ್ಲ ತೋಟ ಎಲ್ಲ ಆಗಿದೆ. ಮತ್ತು ಇನ್ನೇನಾಗಿದೆ ಅಂದರೆ ದೇವಸ್ಥಾನ ಕಟ್ಟಿದ್ದಾರೆ, ದೇವಸ್ಥಾನದಿಂದ ತೋಟ ಮಾಡಿದ್ದಾರೆ. ಇನ್ನೂ ಏನಾದರೆ ಅಂಗಡಿ ಇದೆ, ಜೆರಾಕ್ಸ್ ಇದೆ, ಮತ್ತು ಫೋಟೋ ಸ್ಟುಡಿಯೋ ಇದೆ, ಇನ್ನೂ ಎಲ್ಲ ಇದೆ. ನೆಕ್ಸ್ಟು ಮುಂಬರುವ ಬ್ಲಾಗ್ಸ್ಗಳಲ್ಲಿ ನಾನು ಮತ್ತೆ ನಿಮ್ಮಲ್ಲಿ ಜೊತೆ ಇರ್ತೀನಿ. ಧನ್ಯವಾದಗಳು.